ಹಲೋ ನಮಸ್ತೆ. ನಮಸ್ತೆ. ವೆರಿ ಕ್ಯೂಟ್. ವಿಕಾಸ್ ಮತ್ತು ನಂದು ಸ್ಕೂಟಿನ ಇಲ್ಲೇ ಪಾರ್ಕ್ ಮಾಡಿದೀವಿ. 20 ಡಾಂಗ್ ಕರೆನ್ಸಿನ ಕೊಟ್ಟಿವಿ. ಕರೆನ್ಸಿ ಕ್ಯಾಲ್ಕುಲೇಷನ್ ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಷನ್ ಅಲ್ಲಿ ಲಾಸ್ಟಿಗೆ ಹೋಗಿ ಕೌಂಟ್ ಮಾಡ್ಕೋಬೇಕು, ಎಲ್ಲಿ ಎಷ್ಟು ಕೊಟ್ಟೆ ಏನಿಲ್ಲ. ಕರೆನ್ಸಿ ಫುಲ್ ಕನ್ಫ್ಯೂಷನ್. ಇಲ್ಲಿ ಜನ ನಮ್ ನೋಡಿ ನಗ್ತಾವ್ರೆ, ಎಲ್ಲಿಂದ ಬಂದವ್ರೆ ಅಂತ. ಮಲೇಷ್ಯಾ ದೇಶದಿಂದ ವಿಯೆಟ್ನಾಂ ಕಂಟ್ರಿ ಹುಟ್ಟಿವಿ. ನಮ್ಮ ಮಲೇಷ್ಯಾ ಟ್ರಿಪ್ ಎಲ್ಲ ಕಂಪ್ಲೀಟ್ ಆಯ್ತು. ವಿಯೆಟ್ನಾಂದಲ್ಲಿ ಹೋಚಿಮಿನ್ ಸಿಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿಂದ ಅಲ್ಲಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಮಲೇಷ್ಯಾದಿಂದ ವಿಯೆಟ್ನಾಂ ಕಡೆಗೆ ನಮ್ಮ ಪ್ರಯಾಣ. ಸೊ ಮಲೇಷ್ಯಾದಿಂದ ವಿಯೆಟ್ನಾಂ ದೇಶಕ್ಕೆ ಹೋಗುತ್ತೆ, ಹೋಚಿಮಿನ್ ಸಿಟಿಗೆ. ಇವಾಗ ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗ್ತೀನಿ, ಸೀಟ್ ನಂಬರ್ 4B. Not always giving 100, don't need a bank, no I'm funded. Play the game like it's nothing, I'm always thankful for something. Don't take for granted, stay humble. Now wake up, it's time to look at the enemy. Look in the mirror. ಈ 1 ಅವರ್ ಫ್ಲೈಟ್ ಜರ್ನಿಲಿ ನನಗೆ ಊಟ ಕೂಡ ಸಿಕ್ತು. ಬಣ್ಣು, ಮಿಕ್ಸ್ ಫ್ರೂಟ್ಸು, ನೂಡಲ್ಸು ಇವೆಲ್ಲ ತಿಂದು ಮುಗಿಯುವಷ್ಟರಲ್ಲಿ ವಿಯೆಟ್ನಾಂ ದೇಶ ಬಂದೇ ಬಿಡ್ತು. ಇವಾಗ ಲ್ಯಾಂಡ್ ಆಗ್ತಾ ಇದ್ದೀವಿ ವಿಯೆಟ್ನಾಂ ದೇಶದಲ್ಲಿ. ಇವಾಗ ಹೋಚಿಮಿನ್ ಸಿಟಿಗೆ ಬಂದಿನಿ, ವಿಯೆಟ್ನಾಂ ದೇಶ. ಸೊ ಈ ದೇಶದಲ್ಲಿ ಫುಲ್ ನಿಮಗೆ ಏನು ಹೇಳ್ಬೇಕು ಅಂದ್ರೆ ಇದನ್ನು ವೆಟ್ಟೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲ್ಲ ಥರ ವಾಟರ್ ಫಾಲ್ಸು, ಬೀಚಸ್ಸು, ರಿವರ್ಸು, ಎಲ್ಲರೂ ವಾಟರ್ ಗೇಮ್ಸ್ ಆಡುವಂಥ ದೇಶ ಇದು. ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ ನಾನು ಇಂಡಿಯಾದಲ್ಲಿ ಇದ್ದಾಗ. ಸೊ ಈಗ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಜೊತೆ 2 ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದೆ. ಫಸ್ಟ್ಗೆ ಮಲೇಷ್ಯಾಗೆ ಹೋದೆ. ಸೊ ಇವಾಗ ವಿಯೆಟ್ನಾಂ ದೇಶದಲ್ಲಿರೋದು. ಭಾರತ ದೇಶದ ಪಿತಾಮಹ ಗಾಂಧೀಜಿ, ಸೊ ಈ ದೇಶದ ಪಿತಾಮಹ ಹೋಚಿಮಿನ್. ಅವನ ಹೆಸರಿನಿಂದನೇ ಈ ಸಿಟಿಗೆ ಹೆಸರಿಟ್ಟಿದ್ದು ಹೋಚಿಮಿನ್ ಅಂತ. ಸೊ ಒಂದು ಕರೆನ್ಸಿ ಕೂಡ ತೋರಿಸ್ತೀನಿ ನೋಡಿ. ಸಿ ಇದು 5 lakh ಡಾಂಗ್ ನೋಟ್. ಸೊ ಈ ನೋಟಲ್ಲಿ ಹೋಚಿಮಿನ್ ಭಾವಚಿತ್ರ ಇರೋದು. ಈ ಕರೆನ್ಸಿ ತುಂಬಾ ವೀಕು ನಮ್ಮ ಇಂಡಿಯನ್ ಕರೆನ್ಸಿಗೆ ಕಂಪೇರ್ ಮಾಡಿದ್ರೆ. ಸೊ ₹1 ಕೊಟ್ಟು 299 ಡಾಂಗ್ ವಿಯೆಟ್ನಾಂ ಕರೆನ್ಸಿ ಇದು. ನೀವು ವಿಯೆಟ್ನಾಂದಲ್ಲಿ ಯಾವುದೇ ನೋಟನ್ನು ತೆಗೆದುಕೊಂಡು ನೋಡ್ರಿ, ಅದರಲ್ಲಿ ಒಂದು ಸಾಮಾನ್ಯ ಸಂಗತಿ ಕಾಣ್ತತಿ. ಅದು ಏನಪ್ಪಾ ಅಂದ್ರೆ ಹೋಚಿಮಿನ್ ಅವರ ಭಾವಚಿತ್ರ. ಹೋಚಿಮಿನ್ ಅವರ ಭಾವಚಿತ್ರ ಏಕೆಪಾ ಅಂದ್ರೆ ಅವರು ದೇಶದ ಸ್ವಾತಂತ್ರ್ಯ ಹೋರಾಟದ ನಾಯಕರು ಹಾಗೂ ವಿಯೆಟ್ನಾಂ ದೇಶದ ಮೊದಲ ಅಧ್ಯಕ್ಷ. ಸೊ ಇದರ ಗೌರವಪೂರ್ವಕವಾಗಿ ಅವರ ಭಾವಚಿತ್ರವನ್ನು ಈ ದೇಶದ ಕರೆನ್ಸಿ ಮೇಲೆ ಪ್ರಿಂಟ್ ಮಾಡಲಾಗಿದೆ. ಇಡೀ ಎಂಟೈರ್ ಕಂಟ್ರಿ ನಾವು ಹೋಮ್ ತರ ಟ್ರೀಟ್ ಮಾಡ್ತಾರೆ ಇವರು, ಈ ದೇಶದ ಪ್ರಜೆಗಳು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಹೋಮ್ ಸ್ಟೇ ಇಂದ ಸ್ಕೂಟಿನ ರೆಂಟ್ ತಗೊಂಡು ಬಂದಿದ್ವಿ. ಇಲ್ಲಿ ಕಂಪ್ಲೀಟ್ ಅಪೋಸಿಟ್. ಆ ರೂಲ್ಸ್ ನ ಹೆಂಗಾಗಿರ್ತಾನ ನಮ್ಮ ವಿಕಾಸ್ ಹೇಳ್ತಾನ. ಬಿಕಾಸ್ ಹೌ ವಾಸ್ ದ ರೂಲ್ಸ್? The rules were pretty confusing at first, but I was like a little confused at first actually. But now it's I'm getting used to it. So here in Vietnam they follow a right-hand rule where you have to travel in the right side of the road, and they are themselves a little confused what is right and left. But this is okay, perfectly all right. Totally respect that. 900 Vietnamese dong they took for 1 day rent, and for 2 scooties. So it is like 450 per scooty, which is I would say it's a good deal for us. We cracked that deal. And right now here we are in Ho Chi Minh statue, near to Ho Chi Minh statue. Now just be careful that you should not park your vehicle anywhere. You should park it in public parking, otherwise police will take your money. Okay, they'll charge you money. So be careful on that aspect. Apart from that, this is so beautiful that every part of this city is clean and all. I think people here are taking initiative to clean this their own space. You know, they are being responsible citizens here, which I really respect about these people. Vietnamese people, you rock. Yes.
ವಿಯೆಟ್ನಾಮದ ಬುದ್ಧ ಮಂದಿರಗಳಲ್ಲಿ ನಿಧನರಾದವರ ಭಾವಚಿತ್ರ ಇಟ್ಟು ಗೌರವ ಸಲ್ಲಿಸುವುದು ಒಂದು ಸಾಮಾನ್ಯ ಸಂಗತಿ. ಇದು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇಲ್ಲಿರುವ ಜನರಿಗೆ. ಹೋಚಿ ಮಿಂಟಿ ಸಿಟಿ ಒಳಗ ಬೆಂಟಾಂಗ್ ಮಾರ್ಕೆಟ್ ಬಂದಿವಿ. ಈಗ ನಮ್ಗೆ ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕಂತ ಸಿಗ್ತಾ ಇಲ್ಲ. ಬೇಕಾದ್ರೆ ಬೋರ್ಡ್ ಯಾವುದು ಇಂಗ್ಲಿಷ್ ಒಳಗಿಲ್ಲ. ಎಲ್ಲಿ ಕೇಳ್ಬೇಕಪ್ಪ ಅಂದ್ರೆ ನೋ ಪಾರ್ಕಿಂಗ್ ಅವ್ರು ಹೇಳ್ತಾ ಇದಾರೆ. ಅಲ್ಲಿ ಎಲ್ಲಿ ಪಾರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೊಂದು ಡಿಫಿಕಲ್ಟ್ ಆಗೈತಿ. ಓಕೆ ಅನ್ಲಾಕ್ ವಿಕಾಸ್ ಮತ್ತೆ ನಂದು ಸ್ಕೂಟಿನ ಇಲ್ಲೇ ಪಾರ್ಕ್ ಮಾಡಿದೀವಿ. ಅವರಿಗೆ ಪಾರ್ಕಿಂಗ್ $20 ಕರೆನ್ಸಿನ ಕೊಟ್ಟಿವಿ. ಕರೆನ್ಸಿ ಕ್ಯಾಲ್ಕುಲೇಷನ್ ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಲಾಸ್ಟಿಗೆ ಹೋಗಿ ಕೌಂಟ್ ಮಾಡ್ಕೋಬೇಕು ಎಲ್ಲಿ ಎಷ್ಟು ಕೊಟ್ಟೆ ಇಲ್ಲ. ಕರೆನ್ಸಿ ಫುಲ್ ಕನ್ಫ್ಯೂಷನ್. ಹೋಚಿಮಿಂಡಿ ಸಿಟಿ ಒಳಗೆ ಬ್ಯಾಂಟಾಂಗ್ ಮಾರ್ಕೆಟಿಗೆ ಬಂದಿವಿ. ಒಂದು ಬ್ಯಾಗ್ ತೊಗೊಂಡೆ. ವಾಲೆಟ್ ಅದು ಹಾಕೊಳಕ, ಪವರ್ ಬ್ಯಾಂಕ್ ಇಟ್ಕೊಂಡು ಕೇಸಿ ಮೊಬೈಲ್ ಚಾರ್ಜ್ ಮಾಡ್ಕೊಳಕಂತ ಸೇಫ್ಟಿಗೆ ಒಂದು ಬ್ಯಾಗ್ ತೊಗೊಂಡೆ. Hello guys. Hello, As guys. you can see, I am wearing this one. Check. Yeah. Check. This is 170. 170. They are saying 350. We have negotiated till 170. This is our negotiation skills, guys. I brought a set of shirt and pant, and it's pure authentic Vietnamese cotton. Yeah. So the price, I believe, it is quite okay. ಓಕೆ Yeah. Hello, ಹಲೋ. how are you? ಇಲ್ಲಿ ಜನ ನಮ್ ನೋಡಿ ನಗ್ತಾವ್ರೆ ಎಲ್ಲಿಂದ ಬಂದವ್ರೆ ಅಂತ. ನಮ್ ಕಡೆ ಎಲ್ಲ ಗಂಡು ಮಕ್ಕಳು ಎಲ್ಲ ಅಂಗಡಿ ಮುಂದೆ ಕೂತು ವ್ಯಾಪಾರ ಮಾಡ್ತಾ ಇದ್ರೆ. ಸೊ ಇಲ್ಲಿ ಕಂಪ್ಲೀಟ್ ಅಪೋಸಿಟ್. ಎಲ್ಲ ಹೆಣ್ಮಕ್ಳೆ ಕೂತು ಅಂಗಡಿ ಮುಂದೆ ವ್ಯಾಪಾರ ಮಾಡೋದು. ಹೊಟ್ಟೆ ಡಿಪೆಂಡ್ ಆಗಿರೋದಿಲ್ಲ ಅವ್ರು ಮೆನ್ ಮ್ಯಾಗ. ಎಲ್ಲ ಮನಿ ನಡ್ಕೊಂಡು ಹೋಗೋರೆ ಅವ್ರೆ. ಇಲ್ಲೇ ಹೋಚಿಮಿಂಡಿ ಸಿಟಿ ಒಳಗ ಗುಜರಾತ್ ರೆಸ್ಟೋರೆಂಟ್ ಇದೆ ನೋಡ್ರಿ. ಅಲ್ಲಿ ಯಾವ ದೇಶಕ್ಕೆ ಹೋದ್ರು ನಿಮಗೆ ಇಂಡಿಯನ್ ಫುಡ್ ಸಿಗತ್ತ. ಭಯ ಪಡುವಂಥದ್ದು ಏನೂ ಇಲ್ಲ. ಸೊ ಇಂಡಿಯನ್ ರೆಸ್ಟೋರೆಂಟ್ ಇದೇ ಇರ್ತಾವೆ. ಸೊ ನೀವು ಸರ್ಚ್ ಮಾಡಬೇಕು, ಹುಡುಕೇಸಿ ಊಟ ಮಾಡ್ಬೇಕು ಅಷ್ಟೇ. ಮತ್ತೆ ಇಲ್ಲಿ ಏನು ಹೋಚಿಮಿಂಡಿ ಸಿಟಿ ಏನು ನೀವು ಫುಡ್ ಟ್ರೈ ಮಾಡಕ್ ಹೋದಪ್ಪ ಅಂದ್ರೆ ಸೊ ಅವ್ರು ನಾನ್ ವೆಜ್ ವೆರೈಟಿ ನಾನ್ ವೆಜ್ ಯೂಸ್ ಮಾಡ್ತಾರ ಫುಡ್ ಒಳಗೆ. ಬಟ್ ಅದನ್ನ ಅವಾಯ್ಡ್ ಮಾಡ್ರಿ. ನಿಮಗೆ ಇಷ್ಟ ಆದ್ರೆ ತಿನ್ರಿ, ಇಲ್ಲ ಅಂದ್ರೆ ಜಸ್ಟ್ ವೆಜ್ನ ಫಾಲೋ ಮಾಡ್ರಿ ಅಷ್ಟೇ. ಹಲೋ, ನಮಸ್ತೆ. ವೆರಿ ಕ್ಯೂಟ್. ವಿಯೆಟ್ನಾಂ ದೇಶದ ಕರೆಂಟ್ ಕಾಯಿನ್ ಕಲೆಕ್ಷನ್ ಇದು. ಸೊ ನೀವು ಬೇಕಿದ್ರೆ ಬೈ ಮಾಡ್ಬೋದು. ನೋಡ್ಲಿ, ಇದು ಈ ಕಾಯಿನ್ ಬೆಲೆ 5,000 VND. issued on 17 December 2023. ಇಲ್ಲಿ ನೋಡಿ ಕಿಚನ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೂ ಕಳಿಸ್ರಿ. ಥ್ಯಾಂಕ್ಸ್ ಫಾರ್ ದ ವಾಚ್ ವಿಡಿಯೋ. ಬಾಯ್.